ಇಬ್ರು ಕೂಡ ಅರ್ಧ ಕೆಜಿ ಕಬಾಬ್ನ ತಿಂತವ್ರೆ ನೋಡಿ. ಅರ್ಧ ಕೆಜಿ ಖಾಲಿ ಮಾಡಿ ಇನ್ನರ್ಧ ಕೆಜಿ ಹಾಕ್ಸ್ಕೊಂಡವ್ರೆ. ಇವಾಗ ಅರ್ಧ ಕೆಜಿ ಇವಾಗ ಸ್ಟಾರ್ಟ್ ಮಾಡ್ತಾನೆ. 1 ಕೆಜಿ ಕಬಾಬ್ ತಿನ್ಬಿಟ್ಟು ಹಾಫ್ ಬಾಯ್ಲ್ ಹೇಳ್ಕೊಂಡ್ ಆಲ್ರೆಡಿ 500 ಗ್ರಾಮ್ ತಿಂದವನೆ. ಈಗ ತಿರ್ಗಾ 200 ಗ್ರಾಮ್ ಹಾಕ್ತೀನಿ. ಅರ್ಧ ಕೆಜಿಲಿ ನಾನು ಒಂದ್ 200 ಗ್ರಾಮ್ ಖಾಲಿ ಮಾಡಿದೀನಿ. ಮದ್ವೆಗ್ ಬರೋ ಹೋಗ್ಬೇಕು ನಾನು. ಮದ್ವೆಲೂ ತಿಂತೀಯಾ? ಈಗ ನಾನೇನ್ ಮಾಡೋಣ ಅಂತ ಹೊಸ ಇನ್ಸ್ಪಿರೆನ್ಸ್ ಮಾಡ್ಲಿ ಅಂತ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪವನ್ ಕೋಬ್ರಾ ಎಲ್ರು ಇದೀವಿ. ನಾವಿವತ್ತು ಕಬಾಬ್ ತಿನ್ನೋ ಚಾಲೆಂಜ್ ನ ಮಾಡ್ತಾ ಇದೀವಿ. ಕೋಬ್ರಾನೇ ಸಾಕಾಯ್ತವ್ನು. ಚಿಕನ್ ಕಬಾಬ್ ನ ತಿನ್ನೋ ಚಾಲೆಂಜ್ ಮಾಡ್ತಿದೀವಿ. ಯಾರ್ಯಾರು ಎಷ್ಟೆಷ್ಟು ಕೆಜಿ ಚಿಕನ್ ಕಬಾಬ್ ತಿಂತೀವಿ ನೋಡಿ. ಅದಕ್ಕಿಂತ ಮುಂಚೆ ಪವನ್ ಚಡಿ ಹಾಕವನ್ ಊಟವನೆ. ಅಲ್ಲಿ ಯಾರು ಕಾರಿನ ನಿರ್ದಾಟ್ಕೆ ಐಕ್ಳು ಮಕ್ಳು ನಿಜ ಗರ್ಭಿಣಿ ಹೆಂಗಸರು ಏನಾದ್ರು ನೋಡ್ಬಿಟ್ರೆ ಡೆಲಿವರಿ ಆಗೋಯ್ತದೆ. ಮತ್ತೆ ಹಾರ್ಟ್ ಪೇಷಂಟ್ ಗಳು ಯಾರು ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋಯ್ತದೆ. ನಾಯಿ ನೋಡಿ ಅದ್ರೆ ಬಿಡ್ತು. ಸ್ಕೂಲ್ ಮಕ್ಕಳೆಲ್ಲ ನೋಡಿದ್ರೆ ಏನ್ ಓಡ್ಬಿಡ್ತಾರೆ. ಕಡಿಬತ್ತು ಅಂತ ಕತೆ ಕೇಳಿದ್ಯಾ? ಅವ್ನ್ ಕಾನ್ಫಿಡೆನ್ಸ್ ಮೆಚ್ಬೇಕು ಕಣೋ. ಏನೋ ಚಡ್ಡಿ ಅದೆಲ್ಲ. ಅದಕ್ಕೆ ಈಗಲೇ ಸ್ಟಾರ್ಟ್ ಮಾಡ್ಬಿಟ್ಟು ಇಂಟ್ರೋ ತಗೋಬಿಟ್ಟು ಮನೆಯಿಂದ ಗೊತ್ತಿರೋ ನಿಮ್ಗೆ ಬರ್ತೀವಿ ಅಂತ ಹಾಸ್ಪಿಟ್ಲಿಗೆ ತಾನೆ ಹಿಂಗ್ ಹೋದಾರಲ್ಲ. ಅದು ಎಲ್ಗೋಗೋ ನೋಡು, ಕಾಂಗ್ರಾ ಹಾಸ್ಪಿಟ್ಲು. ಮಕ್ಕಳು ಮತ್ತೆ ಇದು ಗರ್ಭಿಣಿಯರು ಬರೋ ಕರಣೆ ಹೋಗಿದೆಯಲ್ಲ. ಕರೆಕ್ಟ್ ಆಗಿ ಪ್ರೆಗ್ನೆಂಟ್ ವುಮೆನ್ ಹಾಸ್ಪಿಟ್ಲಿಗೆ ಚಡ್ಡಿ ಹಾಕಿ ಹೋಗೋನು. ಫಸ್ಟ್ ಅಟ್ಲೀಸ್ಟ್ ಪ್ಯಾಂಟ್ ಹಾಕಬಾ. ನೀನೇನು ಇವಳು ಮಾಡಲ್ ಗರ್ಲಲ್ಲ ನೀನು. ಏನೋ ಏನು ಇದೊಂದು ಕಾನ್ಫಿಡೆನ್ಸ್. ನಮ್ಗೆ ಭಯ ಐತೆ ಅಷ್ಟೊತ್ತಿಂದ. ಒಂದ್ ರೀಲ್ಸ್ ಐತೆ ಗೊತ್ತಾ? ನೋಡಿ ಕೂತಿಲ್ಲ, ನಾನ್ ಕಾರ್ ಓಡಿಸ್ತೀನಿ. ಫಸ್ಟ್ ಹೋಗಿ ಚೇಂಜ್ ಮಾಡ್ಕೊಳಪ್ಪ. ನಿಮ್ಮ ಅಜ್ಜಿ ಮನೇಲಿ ನಮ್ ನೋಡಕೈತಿ. ತೋರ್ಸದ್ಮೇಲೆ ಇನ್ನೇನಕ್ ನೋ ಮಾಡಕತ್ತ ಅನ್ಕೊಂಡ್ ಪವನ್ ಅವ್ರ ಅಜ್ಜಿ ಊರಿಗೆ ಬಂದ್ವಿ. ಅಜ್ಜಿನ್ ಮಾತಾಡ್ಸ್ಕೊಂಡು ಬಂದ. ಆದ್ರೆ ಚಡ್ಡಿನೇ ಚೇಂಜ್ ಮಾಡ್ಲಿಲ್ಲ. ಹೊಸ್ತಾಗಿ ಇಂಟ್ರೋ ತಗೋತಿದ್ದೋ. ನೋಡಿ ಚಡ್ಡಿ ಪ್ಯಾಂಟ್ ಹಾಕೊಂಡ್ಬಿಟ್ಟ ನೋಡಿ. ಏನು ಅದ್ರಲ್ಲಿ ಏನೈತೆ? ಅದ್ರಲ್ಲಿ ನೀನ್ ಹೇಳ್ಬೇಡ. ಲಂಗೋಟಿ ಹಾಕೋ ಓಡಾಡಪ್ಪ. ನಮ್ಗೆ ಅದ್ ನಿನ್ ಸ್ವಾತಂತ್ರ್ಯ. ಸ್ವಾತಂತ್ರ್ಯಕ್ಕೆ ನೀನ್ ಕಿತ್ತಕ್ಕೆ ನೀನು ಲಂಗೋಟಿ ಹಾಕೋ ತಂದ್ಬಿಡು. ಬರೀ ಕಾಕಿ ಚೀಟಿ ಹಾಕೊಂಡು ಇದೆಲ್ಲ ಯಾವ್ದು? ಇದೊಂದ್ ಸ್ವಲ್ಪ ಕಾಕಿ ಅದ್ರ ಕಲರ್ ಇದ್ರೆ ಅದೇ ಆಗೋದು. ತೆಗಿಯೋ ಚಡ್ಡಿ ಹೇಳ್ತೀನಿ. ತಗೋರು ತಗೋ ಬಂದ್ಬಿಡ್ತ. ಲವ್ ಇವ್ನಿಗೆ ಇವಾಗ ಆಡ್ಕೊಳ್ದೇವ್ರೆ ಚಡ್ಡಿ ಸಣ್ಣ ಚಡ್ಡಿ ಹಾಕಬತ್ತ ನೆಕ್ಸ್ಟ್. ಅದಕ್ಕೆ ಬೈಯದ್ ನಾನು. ಸರಿ ಕೇಳ್ತೀನಿ ಬಿಡು. ಯಾರಂದ್ರ ನಿನ್ಗೆ ಇರೋ ತಡಿಯಕ್ ಆಗಲ್ಲ ಕಣಿ. ಹೇಳ್ಬಿಡ್ತಾರೆ ಇಲ್ಲಿ ಬೆಂಗಳೂರಿಗೆ ಒಂದೇ ಮಾಡ್ಬಿಡ್ತಾರೆ. ವೇಟ್ ಮಾಡಿ ಗೈಸ್ ನೋಡಿ ಹೆಂಗ್ ಮಾತಾಡ. ಸರಿ ಬಿಡು ಆಯ್ತು, ಮಾತಾಡೋ ಒಂದ್ 5 ನಿಮಿಷ. ಹಾ ಸರಿ ಆಯ್ತು. ಯಾಕೆ ಎಂತ ಶ್ರಾವಣ ಇನ್ನ ಬಿದ್ದದ್ ಬಿಡು. ಇನ್ನೂ ಒಂದ್ ತಿಂಗಳದಲ್ಲ. ಒಂದ್ ತಿಂಗ್ಳಿಗೆ ಯಾಕೆ ಇವಾಗ್ಲೇ ಇದ್ ಮಾಡಿ. ಸರಿ ಬಿಡು. ಸರಿ ಬಿಡು ಆಯ್ತು ಬಿಡು ಅಂತ ಮೀಮ್ ಆಯ್ತಲ್ಲ ಫೋನ್ ನೋಡಿ ಗೈಸ್ ಹೆಂಗ್ ಮಾತಾಡ್ತಾರೆ. ಸರಿ ಆಯ್ತು. ಕೋಬ್ರಾ ನೋಡಿ, ರಾಶ್ ಕೋಬ್ರಾ. ಯಾರು ಕಂಟ್ರೋಲ್ ಮಾಡ್ಕೊಂಡ್ ಮಾತಾಡ್ತಾನ. ವಿಡಿಯೋ ಆನ್ ಮಾಡಿದೀವಿ ಅಂತ. ಸುಮ್ಮನೆ ಕಟ್ ಮಾಡೋ. ಈಗ ನಾನೇನ್ ಮಾಡೋಣ ಅಂತ. ಎಷ್ಟು ಪ್ರೀತಿ ಪಡ್ತಾರೆ. ಸರಿ ಬಿಡು ಆಯ್ತು. ಹೇಳ್ಕೊ ಅವಳು ಇದ ಹೊಸ ಇನ್ಸ್ಪಿರೆನ್ಸ್ ಮಾಡ್ಲಿ ಅಂತ. ಇನ್ಸ್ಪಿರೇಷನ್ ಇದಾಲಿ ಅಂತ.
ಅಯ್ಯೋ ಪಾಪ ಅನ್ಲಿ ಅಂತ ಹೇಳ್ಕೊಂಡ್ ಬಂದವನೆ. ಎಮೋಷ್ ಎಮೋಷನ್ ಅಲ್ಲಿ ನಮ್ ಕಡೆ ಎಲ್ಲ ನಮ್ ಜನ ನಮ್ನ ಇದ್ ಮಾಡ್ಲಿ ಅಂತ. ಗೈಸ್ ನಾವ್ ಇವಾಗ ಕಬಾಬ್ ಅಂಗಡಿ ಹತ್ರ ಬಂದಿದೀವಿ. ಕಬಾಬ್ ತಿನ್ನೋ ಚಾಲೆಂಜ್ ಮಾಡಕ್ಕೆ ಇವಾಗ ಕ್ಲಿಪ್ಸ್ ಹಾಕೋಣ ಫಸ್ಟ್. ಕ್ಲಿಪ್ಸ್ ಯಾರು ಫಸ್ಟ್ ಅಂತ. ಇವಾಗ ಇಬ್ರಲ್ಲಿ ಒಬ್ಬ ಡಿಫ್ರೆಂಟ್ ಆಗಿ ಆಗ್ತವನು ಲಾಸ್ಟ್. ಓಕೆನಾ? First ಆ? ಗೆದ್ದೋರು ಅಲ್ಲ ಇವಾಗ ಫಸ್ಟ್ ಇಂದ. ಫಸ್ಟ್ ಇಂದಾನೆ ಇದು. ಇರೋ ಇವಾಗ ಡಿಫ್ರೆಂಟ್ ಆಗಿ ಆಗ್ತವ್ ಲಾಸ್ಟ್. ನಾನ್ ಲಾಸ್ಟ್. ಇವಾಗ ಇಬ್ರಲ್ಲಿ ಯಾರು ಫಸ್ಟ್ ಅಂತ ಡಿಸೈಡ್ ಮಾಡಕ್ಕೆ ನಂತರ ಆಗ್ತವ್ರು ಫಸ್ಟ್, ನಂತರ ಆಗ್ತವ್ರು ಸೆಕೆಂಡ್, ಆಯ್ತಾ? ನಂತರ ಆಗ್ತವ್ರು ಸೆಕೆಂಡ್, ನಂತರ ಆಗ್ತವ್ರು ಸೆಕೆಂಡ್. ಗೊತ್ತಾಗೋಯ್ತು ಇವ್ನು ವೈಟ್ ಬಿಟ್ ಬೇರೆ ಯಾವ್ದೋ ಹಾಕಲ್ಲ ಅಂತ. ನೀನ್ ಯಾಕೋ ಬ್ಲಾಕ್ ಫಸ್ಟ್ ಇವನ್ ಕಣ ಸೆಕೆಂಡ್, ನಾನು ಮೂರನೇ ನಿಂತರ ಆಗ್ತಾರೆ ಸೆಕೆಂಡ್ ಒಂದಿದ್ದು. ನಂತರ ಆಗ್ತವ್ರು ಸೆಕೆಂಡ್. ಅವನೇ ಫಸ್ಟ್. ಒಬ್ರನೇ ಇಷ್ಟೆಲ್ಲ ವಾದ ಮಾಡ ಅವನೇ ಫಸ್ಟ್ ತಿನ್ನಂಗ ಆಗೋಯ್ತು ಈಗ. ನೋಡಿ ಕಬಾಬ್ ಅಂಗಡಿಲಿ ಪ್ಲಸ್ ಆಗ್ತಾರ ಲಾಲಿಪಾಪ್ ಕೂಡ ಐತೆ, ಈ ಕಡೆ ಸೈಡ್ ಕಬಾಬ್ ಐತೆ. ನೆಕ್ಸ್ಟ್ ಟೈಮ್ ನಾವು ಲಾಲಿಪಾಪ್ ತಿನ್ನೋ ಚಾಲೆಂಜ್ ಮಾಡ್ತೀವಿ, ಈ ಸಲ ಕಬಾಬ್ ತಿನ್ನೋ ಚಾಲೆಂಜ್ ಮಾಡ್ತೀವಿ. ಒಬ್ರ ಯಾವ ತರ ಹಾಕ್ಸೋಣ ಈಗ? ಎಷ್ಟು ತಿಂತೀಯ? 1 kg ಹಾಕ್ಸ್ಲಾ? 500 ಗ್ರಾಮ್ ಹಾಕ್ಸ್ಲಾ ಫಸ್ಟ್? ಅರ್ಧ kg ಹಾಕ್ಸ್ಲಾ ಫಸ್ಟ್? ಅರ್ಧ kg ಹಾಕ್ಸೋಣ ಫಸ್ಟ್, ತಿಂದ್ರೆ ಇನ್ನರ್ಧ kg ಹಾಕ್ಸೋಣ. ನೀನ್ ಫಸ್ಟ್ ಕಬಾಬ್ ತಿನ್ನೋ ಚಾಲೆಂಜ್ ಅಲ್ಲಿ ಫಸ್ಟ್ ಅರ್ಧ kg ಕಬಾಬ್ ಹಾಕಿಣ. ಒಬ್ರು ಸ್ಟಾರ್ಟಿಂಗ್ ಅರ್ಧ kg ಸಾಕಾ? 1 kg ಹಾಕ್ಸ್ಬಿಡ್ಲಾ? ಯಾರನ್ನ ಲಾಸ್ಟ್ ತಿನ್ಬೇಕಾಯ್ತು, ಫಸ್ಟ್ ತಿಂತ 1 kg ಹಾಕಿ, ಅರ್ಧ kg ಸಪರೇಟ್ ಕಡು ಮಡಗಿರಿ. ಅರ್ಧ kg ಸಪರೇಟ್ 2 ಪ್ಲೇಟ್ ಹಾಕೊಡಿ. ನಾವ್ ಇವಾಗ ಕಬಾಬ್ ಹಚ್ತಾ ಇದೀವಿ. ನಮ್ಗೆ ಲಾಲಿಪಾಪ್ ನೋಡ್ಬಿಟ್ಟು ಸಖತ್ ಆಸೆ ಆಗೋಯ್ತು, ಲಾಲಿಪಾಪ್ ಚಾಲೆಂಜ್ ಮಾಡ್ಬೋದಿತ್ತು ಅನ್ಸ್ತು. ನೆಕ್ಸ್ಟ್ ಟೈಮ್ ಮಾಡ್ತೀವಿ. ಎಲ್ಲ ಹೋರಾಡಿ ತಿರ್ಗಾ ಫಸ್ಟ್ ಟೈಮ್ ಬಂದ. ನಾನು ಲಾಸ್ಟ್ ಬರ್ತೀನಿ ಅಂತಂದ್ರೆ ಬರಲ್ಲ, ಫಸ್ಟ್ ಮಾಡಲ್ಲ ಅಂತ. ಯಾರು ನಿಂದು ಮೋಸ, ಯಾಕಂದ್ರೆ ನೀನು ಫಸ್ಟ್ ಇತ್ರಲ್ಲಿ ನೀನು ಇದು first ಆಗಿದೆ. ಯಾರು ಯಾವತ್ತು ನಿಮ್ ಜೊತೆ ಆಗಿದೆ. ಟೀಮ್ ಜೊತೆ ಬರ್ತಾರ ಅವ್ರು, ಇನ್ನೊಂದ್ ಟೀಮ್ ಅವ್ರೆ. ಯಾವ್ದು? ನಾವು ನಮ್ಮ ಹುಡುಗರು ಗೊತ್ತಾಗ್ತೀವಿ. ಎಲ್ಲ ಮಿಕ್ಸ್ ಅಮ್ಮ, ಒಂದ್ಸಲ ಅವ್ರು ಒಂದ್ಸಲ ನಾವು. ಮಕ್ಕಳು ನೋಡೋ ಮನೇಲಿ ಆ ಟಿವಿಲಿ ಹಾಕ್ಬಿಡ್ತಾರೆ ಇವ್ರನ್ನ. ಏನಪ್ಪ ಹಂಗ್ ತಿಂತಾರ? ಇವಾಗ ತಿಂತ ನೋಡಿ. ಎದ್ರುಕೊಳಲ್ವಾ ರಾತ್ರಿ ಹೊತ್ತು? ಯಾವ್ದೋ 100 ಪಾನಿಪುರಿ ಎಷ್ಟೋ ಪಾನಿಪುರಿ ತಿನ್ನಲ್ಲ, ಅದನ್ನ ಜಾಸ್ತಿ ಅವ್ರಿಗೆ ಮಾಡೋದು. ಇನ್ನೊಂದ್ಸಲ ಪಾನಿಪುರಿ ತಿಂತ ಒಬ್ರ ಗೋಲ್ಗುಪ್ಪ ಇವನು ಗೌತಮ್ ಚಾನಲ್ ಅಲ್ಲಿ ಪಾನಿಪುರಿ ತಿಂದಿದ್ದು ಅದ್ರಲ್ಲಿ ಒಂದು ಲಾಲಿಪಾಪ್ ತಿನ್ಬೇಕು ಅನ್ಸ್ತೈತೆ. ಕಬಾಬ್ 40 ಚಿಲ್ಲರೆ ಪಾನಿಪುರಿನೇ ಅದು ನಾವು ತಿನ್ನಲ್ಲ, ಆತರ ಅಲ್ಲ ಅದು. 50 ಅವನ 50 ನೀನ್ 50. ಬಟ್ ತಿಂದಿದ್ದು ಎಷ್ಟು? 45 43 ತಿಂದಿದ್ದು ಅಷ್ಟೇ. ಅದನ್ನೇ ಹೇಳ್ತಾರದು. ಅದು ಗೋಲ್ಗಪ್ಪ ತರ ಬರೀ ಆಲೂಗಡ್ಡೆ ಇರಲ್ಲ, ಹುಲ್ಲು ಅದ್ರ ಹೆಸರೇನು? ಪಾನಿಪುರಿ ಬಂಗಾರಪೇಟೆ. ಬಂಗಾರಪೇಟೆ ಚಾಟ್ಸ್. ಇಸ್ಕೊಬ್ರಂದು ಅರ್ಧ kg ಕಬಾಬ್ ರೆಡಿ ಆಗೈತೆ, 500 ಗ್ರಾಮ್. ಇನ್ನೊಂದ್ ಅರ್ಧ kg ರೆಡಿ ಮಾಡಿಸ್ಬಿಡ್ತೀವಿ, ಬಿಸಿ ಆರುತ್ತೆ ಅಷ್ಟರಲ್ಲಿ. ಒಂದ್ ಅರ್ಧ kg ಅದಕ್ಕೆ ಇನ್ನೊಂದ್ ಅರ್ಧ kg ತಿನ್ಕೋತಾನೆ. ಫಸ್ಟ್ ಅರ್ಧ kg ಕಬಾಬ್ ರೆಡಿ. ಯಾವ ಮೂಲ ಇದೆಲ್ಲ ಯಾವ್ದು ನನಗೆ ಅಂತ ಮನ್ಸಲ್ಲಿ ಯೋಚನೆ. ಮಾಡ್ಕೊತಾರ ಇವರು. ಇಸ್ಕೊಬ್ರ ಇವಾಗ ಕಬಾಬ್ ತಿನ್ನೋ ಚಾಲೆಂಜ್ ನ ಫಸ್ಟ್ ಮಾಡ್ತಿದ್ದಾನೆ ನೋಡಿ. ಅರ್ಧ kg ಕಬಾಬ್ ಐತೆ, ಇವಾಗ ತಿನ್ನಕ್ ಸ್ಟಾರ್ಟ್ ಮಾಡ್ತಾನೆ. ನನಗೂ ಐತೆ. ಸ್ಟಾರ್ಟ್ ಆಗೋಬ್ರ. 3 2 1 ಸ್ಟಾರ್ಟ್. ಸುಡ್ತಾಯ್ತಾ ಗೈಸ್? ಕೋಬ್ರ ಮೊದಲನೇ ಕಬಾಬ್ ತಿಂತಾವನೆ. 500 ಗ್ರಾಮು ತುಂಬಾ ಬೇಗನೆ ಖಾಲಿ ಆಗುತ್ತೆ. ಬಟ್ ಆದ್ರೆ ಕಬಾಬ್ ನೋಡ್ತಿದ್ರೆ ನನಗೆ ತಿನ್ಬೇಕು ಅನ್ಸ್ತಾ ಇದೆ. ನಾನೇ ಫಸ್ಟ್ ಬಂದ್ಬಿಡ್ಬೇಕಿತ್ತು. ಗರಿ ಗರಿ ಯಾಕೆ ಚೆನ್ನಾಗಿದೆ. ನೀನು ಚಡ್ಡಿ ಕಳೆದ್ಬಿಟ್ಟು ಹೋಗ್ಬೇಡ, ಪ್ಯಾಂಟ್ ಹೋಗು ಹೋಗ. ಅಲ್ಲೆಲ್ಲ ಕುತ್ಕೋಬೇಕು. ಅಲ್ಲಿ ವಿಸ ಮಾಡೈತೆ ಬೇಕು ಹೊಸ ತಗೋ. ಕೋಬ್ರ 2ನೇ ಪೀಸ್ ಕಬಾಬ್ ತಿಂತಾವನೆ. ಕೋಬ್ರ ನಿಂಬೆಹಣ್ಣೆಲ್ಲ ಅಂಟಿಸ್ಕೊಂಡ್ ತಿಂತಾನೆ. ಟೇಸ್ಟ್ ಹೆಂಗೈತೆ ಕೋಬ್ರ ಕಬಾಬು? ಚೆನ್ನಾಗಿದಾ? ತುಂಬಾ ದಿನದಿಂದ ಕಬಾಬ್ ತಿನ್ನೋ ಚಾಲೆಂಜ್ ಮಾಡಿಸ್ಬೇಕು ಅಂತ ಅನ್ಕೊಂಡು ಮಾಡ್ಸಿರ್ಲಿಲ್ಲ, ಇವತ್ ಮಾಡ್ತಾ ಇದೀವಿ. ನೀವ್ ಯಾರು ಕಮೆಂಟ್ ಅಲ್ಲಿ ಹಾಕಿಲ್ಲ ಬಿಡಿ ಕಬಾಬ್ ತಿನ್ನೋ ಚಾಲೆಂಜು. ನಾನೇ ಮಾಡಿಸ್ಬೇಕು ಅನ್ಕೊಂಡಿದ್ದೆ, ಇವತ್ ಮಾಡ್ತಾ ಇದೀವಿ. ಪವನ್ ನೆಕ್ಸ್ಟ್ ರೆಡಿ ಇದಾನೆ. ಆದ್ರೆ ನಮ್ ಕಬಾಬ್ ನೋಡ್ಬಿಟ್ಟು ನನಗೆ ಟೆಂಪ್ಟ್ ಆಯ್ತಾ ನಿಜವಾಗ್ಲೂ. ಆಯ್ತೈತೆ. ನಾವ್ ನೋಡಿ ನೋಡಿ ಇನ್ನು ಆಸೆ ಆಗ್ತಿದೆ. ಬೋನ್ ಆಯ್ತಾ? ಬೋನ್ಲೆಸ್ ಚೆನ್ನಾಗ್ ಬೆಂದೈತೆ ಕಬಾಬು, ಗರಿ ಗರಿ ಆಗಿದೆ, ಟೇಸ್ಟಿ ಆಗಿದೆ.
500 ಗ್ರಾಮ್ ಅಲ್ಲಿ ಒಂದ್ 50 ಗ್ರಾಮ್ ತಿನ್ನೋನ್ ಕೋಬ್ರಾ ಈಗ. ಒಂದ್ 100 ಗ್ರಾಮ್ ಕಬಾಬ್ ಖಾಲಿ ಮಾಡೋನ್ ಗೈಸ್ ಆಗ್ಲೇ ಕೋಬ್ರಾ. ನೀನು ಇದ್ ತಿನ್ನಲ್ವೇನೋ? ಆ ಮೀನ್ ತಿನ್ನಲ್ವಾ? ಆ? ಮೀನ್ ತಿನ್ನಲ್ವಾ ನೀನು? ತಿಂತೀನಿ. ಮತ್ತೆಲ್ಲ ಚಾಲೆಂಜ್ ಎಲ್ಲ ಹಾಕಿದ್ರಲ್ಲ, ವಿಕಾಸ್ ಚಾಲೆಂಜ್ ಮೀನ್ ಅಂತ. ಮೀನ್ ತಿನ್ನೋಣ. ಮೀನ್ ಚಾಲೆಂಜ್ ಇನ್ನೊಂದ್ ದಿನ ಮಾಡೋಣ. ಈಗ ಫಸ್ಟ್ ಇದ್ ತಿನ್ನು. ಇದ್ ನಡೀತದೆ ಹೇಳಿದ್ದು. ಇನ್ನೊಂದು ಡೌಟ್ ಇದೆ ಕೋಬ್ರಾ, ಕೇಳ್ಬೋದಾ? ಮೀನ್ದೆ ಪ್ಯಾಕ್ ಟು ಪ್ಯಾಕ್ ಹಾಕಿದ್ರೆ ಬೋರ್ ಆಗುತ್ತೆ ಅವ್ರಿಗೆ. ಬೇರೆ ಬೇರೆ ಐಟಮ್ಸ್ ತಿನ್ನೋಣ. ಇವತ್ತು ಕಬಾಬ್ ಮಾಡು. ಕೇಳ್ಬೋದಾ? ನಾವು ಅಲ್ಲಿ ಮೀನ್ ತಿಂದಿದೀವಿ, ಒಂದು ತಿಂದು 2 ತಿನ್ನೋಷ್ಟಲ್ಲೇ ಬಿದ್ದೋಯ್ತೀವಿ ನಾವು. ಅದಂಗ ಐತಿ ಅದಕ್ಕೆ 5 ಸಾಧ್ಯ ಆಯ್ತು ಅಂತ. ಅದು 5 ದೊಡ್ಡವು. ನಮ್ಗ ಅದು ಅವತ್ ಹೋಗಿದ್ದ ಇನ್ನೊಂದಿನ ಸಣ್ಣವ್ ತಗೊಂಡ ಎರಡು ತಿನ್ನಕ್ಕಾಗಲಿಲ್ಲ. ಹೌದಾ? ನಾವು ಯಾರು ಇಲ್ಲ ಅವು ನನ್ಗೆ ಮೀನ್ದ್ ಬಿಡು, ಈಗ ಅದೆಷ್ಟು ಕೆಜಿ ಕಬಾಬ್ ತಿಂತಾನೋ ಅಂತ ಸೈಕೈತೆ. ನಾವ್ 1 kg ಹೇಳ್ಬೇಕಿತ್ತು. 1 kg ಹಾ 1 kg ಎಲ್ಲ ಆಗಲ್ಲ. ಹಂಗಂತ್ಯ? ಏನೋ ಒಂದು 5 kg ತಿಂತೀಯ ಕೋಬ್ರಾ. ಕೋಬ್ರಾ ಈ ಸಲ ಗಟ್ಟಿ ಟಾರ್ಗೆಟ್ ಸೆಟ್ ಮಾಡ್ಕೊಂಡು ಬಿಡ್ತಾನೆ ಮಚ್ಚ. ಗೋಲ್ ಕಪ್ಪದಲ್ಲಿ ಸೋಲ್ಸ್ಬಿಟ್ಟಿದ್ವಲ್ಲ, ಈ ಸಲ ಬಿಗ್ಗಿಯಾಗೆ ಗಟ್ಟಿಗೆ ಸೆಟ್ ಟಾರ್ಗೆಟ್ ಆಗ್ತಾನೆ ನಮ್ಗೆ. ಟೆಚ್ಚೆ ಮಾಡುವಾರ ನಾವಿಬ್ರು ಹಂಗೇನಾರು ಮಾಡ್ತಾನೆ. ನನ್ಗೂ ಹಂಗೆ ಅನ್ಸ್ತಿದೆ ಗೈಸ್. ಕೋಬ್ರಾ ಇಲ್ಲಿ ಅರ್ಧ ಕೆಜಿ ಚಿಕನ್ ತಿಂತಾ ಇದ್ದಾನೆ. ತುಂಬಾ ಲೇಟ್ ಆಗ್ಬಿಡುತ್ತೆ ವಿಡಿಯೋ, ಅದಕ್ಕೆ ಇವಾಗ ಪವನ್ಗೂ ಕೂಡ ಇನ್ನರ್ಧ ಕೆಜಿ. ಈಗ ಪವನ್ದು ಅರ್ಧ ಕೆಜಿ ಕಬಾಬ್ನ ಹಾಕ್ಸ್ಬಿಡ್ತೀವಿ. ಕೋಬ್ರಾ ತಿಂತ ತಿಂತ ಏನ್ ಅನ್ಸ್ತೈತೆ ಕಬಾಬು? ತಿಂತ ಏನೋ ಇದು ಚೆಸ್ಟ್ ಪೀಸ್ ತಾನೆ ಕೋಬ್ರಾ? ಬ್ರೆಸ್ಟ್, ಅದಕ್ಕೆ ನೋಡಿ ಗಟ್ಟಿ ಇರುತ್ತೆ. ಕಬಾಬಲ್ಲಿ ಒಂದೊಂದು ಪೀಸು ಒಂದೊಂದು ಟೇಸ್ಟ್ ಬರ್ತದೆ. ಈ ಲೆಗ್ ಪೀಸ್ ಲಾಲಿಪಾಪ್ ಆದ್ರೆ ಇನ್ನೂ ಬೇಗ ತಿನ್ಬೋದು. ಇದು ಅಗ್ದಿ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ತಿನ್ನಕ್ಕೆ. ನೀನೇ ಹಿಂಗ್ ಅನ್ಬಿಟ್ರೆ ಬಡ ಮಕ್ಕಳು, ಬಡ ವಿದ್ಯಾರ್ಥಿಗಳು ನಾವೇನ್ ಮಾಡ್ಬೇಕು? ಓಹೋ, ಆಮೇಲೆ ಟಾಪರ್ಗಳು ನೀವೇ ಹಿಂಗ್ ಅನ್ಬಿಟ್ರೆ ಜಸ್ಟ್ ಪಾಸ್ ಸ್ಟೂಡೆಂಟ್ಗಳು ನಾವೇನ್ ತಿನ್ಬೇಕು? ಮಾಡುವ? ಗೈಸ್ ಕೋಬ್ರಾ ಇನ್ನು 4 ಪೀಸ್ ಉಳ್ಸೋನೆ. ಪವನ್ ಹಾಕ್ಸೋಣ ಅನ್ಬಿಟ್ಟು ಹಾಕ್ಸಿದ್ವಿ, ಕೋಬ್ರಾ ಖಾಲಿನೇ ಮಾಡ್ಬಿಟ್ಟ. ಕೋಬ್ರನ್ಗೆ ಕೊಟ್ಬಿಡೋಣ, ಆಮೇಲೆ ನಾವು ಹಾಕ್ಸ್ಬೇಕು. ಆಮೇಲೆ ಖರ್ಚು ಹಾಕ್ಬಿಡ್ತಾನೆ. ಮಂಗೂಲಿಗೆ ಹೋಗಲ್ಲ, ಅವನು ತಿನ್ಲಿ. ಕನ್ಸಿಸ್ಟೆನ್ಸಿಯಲ್ಲಿ ತಿಂತ ಜನನು ಹಾಳು ಮಾಡ್ಬಿಟ್ರು ಅಂತ. ಆಮೇಲೆ ನಮ್ಮೇಲೆ ಬೇಡ, ಇವ್ನ್ ಗ್ಯಾಪ್ ಕೊಟ್ಟಷ್ಟು ಜಾಸ್ತಿ ತಿಂತಾನೆ. ಬೇಡ, ಅವನಿಗೆ ನೀನ್ ತಿನ್ನೋ. ನೀರ್ ಎತ್ಕೊಳ್ಳಿ. ನೀರ್ ಕೊಡ. ಎಷ್ಟ್ ಬೇಕು ಕೋಬ್ರಾ? ಇರೋಣ. ಎಷ್ಟ್ ಬೇಕು? ಅರ್ಧ ಬೇಕಾ, 300 ಬೇಕಾ, 400 ಬೇಕಾ? ಹಾಕ್ಬಿಡಿ ಅಲ್ಲ. ಅರ್ಧ ಕೆಜಿನೇ ಬೇಕಾ ಗೈಸ್? ನೆಕ್ಸ್ಟ್ ಅರ್ಧ ಕೆಜಿ ಕಬಾಬ್ನ ಹಾಕ್ಸ್ಕೊಂಡ 5 ನಿಮಿಷದ ಮುಂಚೆ ಕತ್ತಳ್ಳಾಡ್ಸ ನಾನು ತಿನ್ನುದೇ ಇಲ್ಲ ಅಂತ ನೋಡಪ್ಪ. ಏನಪ್ಪ ಅಲೆ, ಅರ್ಧ ಕೆಜಿ ಖಾಲಿ ಮಾಡಿ ಇನ್ನರ್ಧ ಕೆಜಿ ಹಾಕ್ಸ್ಕೊಂಡವನೆ. 1 kg ಕಬಾಬು ನೋಡ ಇದ್ರಲ್ಲಿ ಎಷ್ಟ್ ತಿಂತಾನೆ ಅಂತ. ಎಷ್ಟಾಗುತ್ತೆ ಅಷ್ಟು ತಿನ್ನು ಕೋಬ್ರಾ. ಗೈಸ್ ಕೋಬ್ರಂದು ಇದು 2ನೇ ಸಲ 500 ಗ್ರಾಮ್ ಹಾಕ್ಸ್ಕೊಂಡಿರೋದು. ಆಲ್ರೆಡಿ ಅರ್ಧ ಕೆಜಿ ತಿಂದು ಇನ್ನರ್ಧ ಕೆಜಿ ತಿಂತವನೆ. ಪವನ್ ಇವಾಗ ಅರ್ಧ ಕೆಜಿ ಇವಾಗ ಸ್ಟಾರ್ಟ್ ಮಾಡ್ತಾವನೆ. ಗೈಸ್ ಕೋಬ್ರಾ ಮತ್ತೆ ಇಬ್ರು ಕೂಡ ಅರ್ಧ ಕೆಜಿ ಕಬಾಬ್ನ ತಿಂತವ್ರೆ ನೋಡಿ. ಕಬಾಬ್ ಈಟಿಂಗ್ ಚಾಲೆಂಜ್. ಹಂಗೈತೆ ಪವನ್ ಫಸ್ಟ್ ಬೈಟು ಟೇಸ್ಟು? ತಡಿಯಕ್ಕಾಗ್ದೇನೆ ಕೇಳಿದ್ವಿ. ಅವನು ಕೋಬ್ರಾ ತಿಂದ್ಮೇಲೆ ತಿಂತೀನಿ ಅಂತಿದ್ದ, ಈಗ ಅವನ ಜೊತೆನೆ ಕುತ್ಕೋ ತಿಂತವನ್ ತಡೆಯಕ್ಕಾಗ್ದೆ. ಇವ್ರಿಬ್ರು ನೋಡಿ ಈಗ ನನಗೂ ತಡೆಯಕ್ಕಾಯ್ತಿಲ್ಲ. ನಾನು ಇಲ್ಲಿ ಹಾಕ್ಸ್ಕೊ ಕುತ್ಕೊಬಿಡ್ಲಾ? ಗೈಸ್ ಇವಾಗ ನಾನು ಇನ್ನೊಂದು ಅರ್ಧ ಕೆಜಿ ಕಬಾಬ್ ಹಾಕ್ಸ್ಕೊತೀನಿ. ಅರ್ಧ ಕೆಜಿ ಹಾಕೋಣ, ಅರ್ಧ ಕೆಜಿ. ಕಬಾಬು ಮಿಕ್ಸ್ ಈಗ ಹಾಕ್ತಂಗೆ. ಗೈಸ್ ನಾನು ಅರ್ಧ ಕೆಜಿ ಕಬಾಬ್ ಹಾಕ್ಸ್ಕೊತೀನಿ. ನಾನು ಕೊನೆಯಲ್ಲಿ ತಿಂದ್ರೆ ಲೇಟ್ ಆಗುತ್ತೆ, ಎಲ್ರು ಒಟ್ಟಿಗೆನೆ ತಿಂತೀವಿ. ಪವನ್ ಈಗ ಅರ್ಧ ಕೆಜಿಲಿ ಒಂದು 50 ಗ್ರಾಮ್ ತಿಂದಿದ್ದಾನೆ. ಕೋಬ್ರಾ ಒಂದು 600 ಗ್ರಾಮ್ ತಿನ್ಬಿಟ್ಟವನಾಗ್ಲೆ. ಕೋಬ್ರಾ ನನ್ಗೆ ಯಾಕೋ 1 kg ಮೇಲ್ ತಿಂತಾನೆ ಅನ್ಸುತ್ತೆ. ಇದು ತಿಂದಾದ್ಮೇಲೂ ಇನ್ನೊಂಚೂರು ತಿಂದ್ರು ತಿಂದ. ನೀನ್ ಅದೆಷ್ಟು ತಿಂತೀಯ ನೋಡ್ತೀನಿ. ಈ ತರ ತಿಂತಾ ಇದೀವಲ್ಲ ನಾವು, ಉದ್ಧಾರ ಆಯ್ತೀವ? ಇದೇ ಕಬಾಬ್ ಈಟಿಂಗ್ ಚಾಲೆಂಜ್ ರಾ? ಯಾವ್ದಾದ್ರು ದೊಡ್ಡ ಎಂಪೈರ್ ಹೋಟ್ಲು ಎಲ್ಲಾರು ಮಾಡಿರಿ. ಬಿಲ್ ಎಷ್ಟಾಗಿರೋದು ಹೇಳ್ಬೋದು? 1 ಪ್ಲೇಟ್ ಅಲ್ಲಿ 4 ಪೀಸ್ಗೆ ಎಂಪೈರ್ ಅಲ್ಲಿ ಎಷ್ಟು ಕೊಬ್ರಾ ನಾವು ಕೊಟ್ಟಿದ್ದು ಅವತ್ತು? 200 250 240. ಅದಕ್ಕೆ ನಾನು ಈ ಪ್ಲೇಸ್ ಯೂಸ್ ಮಾಡಿದ್ದು. ಟೇಸ್ಟ್ ಸಖತ್ತಾಗಿದೆ. ಚನ್ನಪಟ್ಟಣದಲ್ಲಿ ಹೆವಿ ಫೇಮಸ್ ಗೈಸ್ ಈ ಕಬಾಬ್ ಅಂಗಡಿ. ಬಂದ್ಬಿಟ್ಟು ತಿನ್ಕೋಗಿ. ಕೋರ್ಟ್ ರೋಡ್ ಐತಲ್ಲ, ಆ ಕಡೆ ಅಪೋಸಿಟ್ ಅಲ್ಲಿ ಇರೋದು ಇದು ಸ್ಟಾಲ್. ಲಾಸ್ಟ್ ಟೈಮ್ ಅಲ್ಲೊಂದ್ಸಲ ತಿಂದು ಟೇಸ್ಟ್ ಮಾಡಿದ್ವಲ್ಲ, ವಿಶಾಲ್ ಮಾರ್ಟ್ ಆಪೋಸಿಟ್. ಅಷ್ಟೇ. ಅವನ್ ಚಡ್ಡಿ ಹಾಕೊಂಡು ಕಬಾಬ್ ತಿಂತವನೆ.
ಲೋ ಇನ್ನೇನ್ ಅದು ಖಾಲಿ ಮಾಡ್ಬಿಡ್ತಾನೆ ನಿನ್ನೆ ಪೀಸ್ ಜಾಸ್ತಿ ಐತೆ ಅದು ಮೊದಲನೇ ಅರ್ಧ ಕೆಜಿ ನಿಂದ್ ಎರಡನೇ ಅರ್ಧ ಕೆಜಿನ ನೋಡು ನಿನ್ಕಿಂತ ಫಾಸ್ಟ್ ಆಗಿ ತಿಂತಾವನು ಒಳ್ಳೆ ಚಿಕನ್ ಈಟರ್ ಕಣ ಕೋಬ್ರಾ ಒಲಿಂಪಿಕ್ಸ್ ಅಲ್ಲಿ ಏನಾದ್ರು ಚಿಕನ್ ತಿನ್ನೋ ಕಾಂಪಿಟೇಷನ್ ಇದ್ರೆ ಒಳ್ಳೆ ಕಾಂಪಿಟೇಟರ್ ಕಣ ಕೋಬ್ರಾ ಸ್ವೀಟು ಅಲ್ವಾ ಜಾಮೂನು ಬಾದುಸಾ ಪೆಪರ್ಮಿಂಟು ಬಾತಾಸು ಕೊಬ್ಬರಿ ಮಿಠಾಯಿ ಗೈಸ್ ನಂದು 500 ಗ್ರಾಮ್ ಕಬಾಬ್ ಬಂತು ನಾನು ಅವ್ರ ಜೊತೆ ಇವಾಗ ತಿನ್ನಕ್ ಸ್ಟಾರ್ಟ್ ಮಾಡ್ತೀನಿ ನೀವು ಏನ್ರಲ್ಲ ಅರ್ಧ ಕೆಜಿ ಇಷ್ಟು ಜಾಸ್ತಿ ಐತೆ ನಾವ್ ತಿಂದಿಲ್ವಾ ಬನ್ನಿ ಗೈಸ್ ಅರ್ಧ ಕೆಜಿ ಕಬಾಬ್ ತಿನ್ನಕ್ ಸ್ಟಾರ್ಟ್ ಮಾಡೋಣ ಟೇಸ್ಟ್ ಮಾತ್ರ ಸಕಾಲಾಗೈತೆ ಟೋಟಲ್ ಆಗಿ ಇವಾಗ ನಾವ್ ಎಷ್ಟು ಕೆಜಿ ಕಬಾಬ್ ತಿಂದಿದೀವಿ ಗೊತ್ತಾ ಆರ್ಡರ್ ಮಾಡಿರೋದು ಎಷ್ಟಾಯ್ತು 2 ಕೆಜಿ ಕಬಾಬು 2 ಕೆಜಿ ಕಬಾಬ್ ಆಲ್ರೆಡಿ ಮದ್ವೆ ಬೇರೆ ಹೋಗಕ್ ನಾನು ಮದ್ವೆಲು ತಿಂತೀಯಾ ಮನಸ್ನೆಲ್ಲ ನೀನು ಒಂದ್ ಕೆಜಿ ಕಬಾಬ್ ತಿಂದ್ ಮದ್ವೆಲು ತಿಂತಿಲ್ಲ ಕೊಬ್ರಾ ಊಟನ ಹೋಗ್ಬೇಕಪ್ಪ ನಮ್ಮೂರ್ದು ಅಂತ ಹೇಳ್ತಾ ತಿಂತೀಯ ಅಂತ ಕೇಳ್ತಾ ಇರೋದು ಹೋಗ್ಬಿಟ್ಟು ನಿನ್ನ ಹಂಗೆ ಬರಕ್ ಹೋಗುತ್ತಾ ಬರ್ಬೋದು ಮೀನ್ ಬರಲ್ಲ ಆದ್ರೆ ಕಬಾಬ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗೈತೆ ಅದಕ್ಕೆ ಕೊಬ್ರ 1 ಕೆಜಿ ಪೋಣಿಸ್ತಾ ಇರೋದು ಯಾಕೆ ಇಲ್ಲಿಗೆ ಬಂದು ಹಿಂದೆ ಅಂಗಡಿಗೆ ಹೋಗು ಅಂತ ತಕ್ಕೊಂಡ್ ಅಂತ ಹೇಳ್ತಾರೆ ಏನ್ ಕೊಬ್ರ 1 ಕೆಜಿಗೆ ನಿಲ್ಸ್ತೀಯಾ ತಿಂತೀಯಾ ಯಾಕೋ ನಿಲ್ಲಿಸ್ಬೋದು ನಿಲ್ಸ್ಬೋದು ಅದು ಕ್ಲಾರಿಟಿ ಇಲ್ಲ ರೈಸ್ ಕಬಾಬ್ ಮಾತ್ರ ಒಳ್ಳೆ ಟೇಸ್ಟ್ ಐತೆ ಆಲ್ರೆಡಿ 700 ಗ್ರಾಮ್ ತಿಂದವನೆ ಯಾವ ಟೇಸ್ಟ್ ಸಿಕ್ಕತ್ತ ಅವನ್ಗೆ ನೋಡವನು ಏನಪ್ಪ ನೀನ್ ತಿನ್ನೋ ನೀನ ಅನ್ನ ಮುಡಿಕೊಂಡ್ ಕೂತಿದ್ಯಲ್ಲ ಅರ್ಧ ಕೆಜಿಲಿ ನಾನು 200 ಗ್ರಾಮ್ ಖಾಲಿ ಮಾಡಿದೀನಿ ಅವನು 300 ಗ್ರಾಮ್ ಖಾಲಿ ಮಾಡೋನೆ ಕೋಬ್ರ 1 ಕೆಜಿಲಿ ಇನ್ನೊಂದು 200 ಗ್ರಾಮ್ ಉಳಿಸವನೆ ಕೋಬ್ರನ್ ಮೋಟ್ರು ಬತ್ತ ಸ್ಲೋ ಆಯ್ತು ನಿಂದು ಆಗುತ್ತಪ್ಪ ನಿಂದು ಆಗುತ್ತೆ ನಾವು ಎಷ್ಟು ಬೇಕಾಷ್ಟು ತಿಂತೀವಿ ಅದಕ್ಕೆ ನಮ್ದು ಅರ್ಧ ಕೆಜಿ ಆದ್ಮೇಲೆ ಸ್ಲೋ ಆಯ್ತು ನಿಂದು ಅರ್ಧ ಕೆಜಿ ಮುಂಚೆಗೆ ಸ್ಲೋ ಆಗ್ಬಿಡೈತಲ್ಲ ನಾನು ನಿಧಾನಕ್ಕೆ ಅಗ್ದಿ ತಿಂತಾ ಇದ್ದೀನಿ ನಾನೇ ನುಂಕೋತಾ ಇದೀನಿ ಹಂಗೆ ಮೂಳೆ ಎಲ್ಲ ಸೇರ್ಸಿ ಮೂಳೆ ಒಂದ್ ನಾಯಿಗಾರ ಆಗ್ತಾ ಮೂಳೆನು ತಿಂತಾವನಲ್ವಾ ಅರ್ಧ ಕೆಜಿ ಕಬಾಬಲ್ಲಿ ಇಷ್ಟು ಖಾಲಿ ಮಾಡಿದೀನಿ ಪವನ್ ಇನ್ನೆಷ್ಟ ಇದೆ ಇನ್ನು 6 ಪೀಸ್ ಆಯ್ತು ಪವನ್ದು ಒಬ್ಬರ ಫ್ರೆಂಡ್ ಮದ್ವೆ ಆಯ್ತಲ್ಲ ಯೋಚನೆ ಮಾಡ್ತಾನೆ ತಿನ್ಲಾ ಬೇಡವಾ ಮದ್ವೆಲಿ ತಿನ್ನಕ್ ಆಗುತ್ತಾ ಇಲ್ವಾ ಗೊಬ್ರ ಹೆಂಗಿರೋ ಅರ್ಧ ಕೆಜಿ ತಿಂದಿದ್ದೀನಿ ಫ್ರೆಂಡ್ ಮದ್ವೆ ತಿನ್ನಕ್ಕಾಗಲ್ವಲ್ಲ ಇವ್ರು ಹೆಂಗಿರೋ ತಿನ್ನಲ್ಲ ನನ್ನ ಅರ್ಥ ಮೊಬೈಲ್ ನೋಡ್ಕಕ್ ಕೂತವನೆ ತಿನ್ನ ಕ್ಯಾಪ್ ಎಲ್ಲ ಕೊಡಂಗಿಲ್ಲ ಗೊಬ್ರ ತಿಂತಾ ಇರ್ಬೇಕು ಗೈಸ್ ನಾನು 500 ಗ್ರಾಮ್ ಕಬಾಬ್ ಅಲ್ಲಿ ಇಷ್ಟನ್ನ ಉಳಿಸಿದೀನಿ ಎಷ್ಟ್ ತಿಂದಿನಿ ನೋಡೋಣ ಇರಿ ಸಾಕು ನನ್ಗಿಷ್ಟು ಪವನ್ ಇನ್ನೂ ತಿಂತಾನಂತೆ ಅಣ್ಣ ಎಷ್ಟಾಯ್ತು ನೋಡಿ ಇದ್ರಲ್ಲಿ 200 ಕರೆಕ್ಟ್ ಆಗಿ 200 ಗ್ರಾಮ್ 300 ಗ್ರಾಮ್ ತಿಂದಿದ್ದೀನ ನಾನು 200 ಗ್ರಾಮ್ ಗೈಸ್ ನಾನು 300 ಗ್ರಾಮ್ ಕಬಾಬ್ ತಿಂದಿ ಶರಣ ಆಗಿದ್ದೀನಿ ಸಾಕು ನನ್ಗೆ ಅಷ್ಟೇ ಕೊಬ್ರ ನನ್ ಕೈಲಾಗಿದ್ದು ಅಲ್ಲ ಇನ್ನು 300 ಗ್ರಾಮ್ ತಿಂದಿದ್ದೀನಿ ಬೇಕಾರೆ ಇನ್ನೊಂದ್ 100 ಗ್ರಾಮ್ ತಿನ್ಬೋದಿತ್ತು ಸಾಕು ಅದು ನೀನ್ ಎಷ್ಟು ತಿಂತೀಯ ಕರೆಕ್ಟ್ ಆಗ ಸಾಕು ನಂಗೆ 200 ಗ್ರಾಮ್ ತಿಂತೀಯ ಎಕ್ಸ್ಟ್ರಾ 200 ಗ್ರಾಮ್ ಗೈಸ್ ಅವನು ಆಲ್ರೆಡಿ 500 ಗ್ರಾಮ್ ತಿಂದವನೆ ಈಗ ತಿರ್ಗಾ 200 ಗ್ರಾಮ್ ಹಾಕ್ತೀನಿ ಪವನ್ಗೆ ನಾನು 1 ಕೆಜಿ ಹಂಗಲ್ಲ ನೀವು ಎಷ್ಟು ತಿನ್ನಲ್ಲ ಅಂದ್ಮೇಲೆ ನಾನೇ ಜಾಸ್ತಿ ತಿನ್ನೋಣ 1 ಕೆಜಿ ಲಾಸ್ಟ್ ನೀನು ಅಷ್ಟೇ ತಿನ್ನಕ್ಕಾಗದು ಆಯ್ತು ತಿಂತೀನಿ ತಿನ್ನು ನೀನು. 1 ಅವರ್ ಆದ್ರೂ ಆಯ್ತು ತಿನ್ನು ತಿನ್ನು. ನೀನು 3 ಕೆಜಿ ತಿಂದ್ರು ನಾನು ಕೊಡಿಸ್ತೀನಿ ತಿನ್ನು ಅದೆಷ್ಟು ತಿನ್ಬಿಡ್ತಾನೆ ನೋಡಕ್ ಬಿಡುವಾಗ ಅವನಿಗೂನು 1 ಕೆಜಿಗ್ ಸಾಕಾಯ್ತೈತೆ ಆ 5 ಪೀಸ್ ನ ಅರ್ಧ ಗಂಟೆಯಿಂದ ಹಿಡ್ಕೊ ಕೂತವ್ನೆ. ಇದು ಹುಲ್ಲು ಅಗಿಯಕ್ ಆಯ್ತಲ್ಲ ಬೈಲಿ ಅಂತದೇ ಹಾಕ್ಸ್ತೀವಿ ತಿನ್ನು ನಾರ್ಮಲ್ ಮೂಳೆ ಪೀಸ್ ಗೈಸ್ ಪವನ್ ನನ್ನ ಮೂಳೆ ಸಾಕು ಪವನ್ 500 ಗ್ರಾಮ್ ಖಾಲಿ ಮಾಡಿ ಇವಾಗ 700 ಗ್ರಾಮ್ ತಿಂತಿದ್ದಾನೆ ಕೋಬ್ರ ಈಗ 1 ಕೆಜಿ ಇನ್ನೂ ಖಾಲಿ ಮಾಡಿಲ್ಲ ಎಷ್ಟಾಗುತ್ತೆ ನೋಡ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಹಾ ತಿಂತಾ ಇದ್ನಲ್ಲಪ್ಪ ಮಚ್ಚ ಅಷ್ಟು ನಾನು ಕರೆಕ್ಟ್ ಆಗಿ ಹಾಕ್ಸ್ಕೊಂಡ್ ತಿಂತಾ ಇದ್ದೀನಿ ನಾನು 300 ಗ್ರಾಮ್ ತಿಂದಿದ್ದೀನಿ ಪವನ್ ಈಗ 700 ಗ್ರಾಮ್ 1 ಕೆಜಿ ಏನ್ ಕೋಬ್ರ ಏನಾಗ್ತಿಲ್ಲ ಅಗ್ಯಕ್ ಆಯ್ತಲ್ಲ ಅಗ್ಯದಲ್ಲಿ ನೋವು ಬರ್ತದೆ ಇದು ಫ್ರೆಶ್ ಪೀಸ್ ನುಂಗು ಅಗದಿ ನೀರ್ ಬೇಕಾ
ನುಂಗ್ಬಿಟ್ರೆ ಆಮೇಲೆ ಮಿಕ್ಸಿ ಬೇಕಾ? ಹೊಟ್ಟೆಲಿ ಗ್ರೈಂಡ್ ಮಿಕ್ಸಿ ಬೇಕಾ? ಹೊಟ್ಟೆ ಗ್ರೈಂಡ್ ಆಗಲ್ಲ. ತಿನ್ನಕ್ಕಾಗಲ್ಲ ಅಂತ ಒಪ್ಕೋ. ಅದು ಅಗ್ಯಕಾಯ್ದಲ್ಲ ಕಣ. ಅದೇ ಬಿಡು, ಎಷ್ಟೈತೆ ಮಿಕ್ಕಿದ್ ನೋಡುವ. ಒಂದು ಏನು 50 ಗ್ರಾಮ್ ಇದಾವೇನೋ. 50 ಗ್ರಾಮ್ ಇಲ್ಲ, 25 50 ಗ್ರಾಮ್ ಐತೆ ಕೂಡ ತಿಂತೀನಿ. ಆಯ್ತು ಹೋಲಿ, ನಿಮ್ ಇದ್ ಮಾಡಕ್ ಆಗಲ್ಲ. ಗೈಸ್. ಪವನ್ 600 ಗ್ರಾಮ್ ತಿಂದು ಮುಗಿಸಿದಾನೆ. ಅವ್ನಿಗೆ ಅದೇ ತಿನ್ನಕಾಯ್ತಾರಂತೆ. ಆಮ್ಲೆಟ್ ಕಬಾಬ್ ತಿಂದು ನನ್ ಮಕ್ಕಳು ಆಮ್ಲೆಟ್ ಬೇರೆ ಆರ್ಡರ್. ನಾನು ಆಪೈಲು ಹಾಫ್ ಬೈಲ ಸಿಂಗಲ್ ರೋಸ್ಟ್ ನಂಗಸ್ಯ ಆಮ್ಲೆಟ್ ತಿಂತಾ ಇದೀವಿ ಗೈಸ್ ಕಬಾಬ್ ಜೊತೆ. ನೀರು ಕೊಡ. ನಾನು ಆಮ್ಲೆಟ್ ತಿನ್ಬೇಕಂತಂದೆ. ಖಾಲಿ ಇಸ್ಕೋ ಅಣ್ಣ ಒಂದು ವಾಟರ್ ಕೊಡು. ಗೈಸ್ ಆಮ್ಲೆಟ್ ಒಳಗಡೆ ತೋರ್ಸೋ ಆಮ್ಲೆಟ್ ಒಳಗಡೆ ಕಬಾಬ್. ಅವನಿಗೆ ಚಾಲೆಂಜ್ ಮುಖ್ಯ ಅಲ್ಲ, ಕಬಾಬ್ ತಿನ್ನೋದು ಮುಖ್ಯ ಅಲ್ಲ, ಟೇಸ್ಟ್ ನ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಆಮ್ಲೆಟ್ ಆರ್ಡರ್ ಮಾಡಿದ್ದಾನೆ. ನಾನು ಆರ್ಡರ್ ಮಾಡಿದೆ, ಕೋಬ್ರಾ ಆರ್ಡರ್ ಮಾಡಿದೆ. ಕೋಬ್ರಾ ಅಷ್ಟೆಲ್ಲ ತಿಂದ ಕೊನೆಯಲ್ಲಿ 4 ಪೀಸ್ ಅಗಿಯಕ್ಕಾಗದೆ ನೀರ್ ಕುಡಿತಾನೆ, ಹಳ್ಳಾಡ್ತಾನೆ. ನಾರ್ಮಲ್ ಪೀಸ್ ಆಗಿರೋ ತಿನ್ಬಿಡುವೆ. ಇದು ಬಿಟ್ಬಿಡೋಗ ಅವ್ರು ತಿನ್ನಕಾಗ್ದಾರೆ. ಇವತ್ತು ತಿಂತೀನಪ್ಪ. ಏನೊಂದು 50 ಗ್ರಾಮ್ ಕಮ್ಮಿ ಆಯ್ತದ ಅಷ್ಟೇ. ಮೊದಲು ಬಿಡು ತಿಂತೀನಿ. ಆಯ್ತು ಅದಕ್ಕೆ 950 ಗ್ರಾಮ್ ಇಲ್ಲ. 1 ಕೆಜಿ ಬಟ್ 1 ಕೆಜಿ ಟಾರ್ಗೆಟ್ ಬೀಟ್ ಮಾಡ್ಲೇಬೇಕಾ ನೀನು? ಬಟ್ ಇದು ಮಾಮೂಲಿ ಪೀಸ್ ಆಗಿರೋ ತಿನ್ಬಿಡುವೆ. ಅಗ್ದಿ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲೋ ಗೊತ್ತಾದೆ ನೋಡೇ ಇಲ್ಲ. ಗೈಸ್ ಕೋಬ್ರಾ ಅಷ್ಟೊತ್ತಿಂದ ಕಷ್ಟ ಬಿದ್ದು ಕೊನೆಗೂ 1 ಕೆಜಿ ಕಬಾಬ್ ತಿನ್ಲೇಬೇಕು ಅಂತ ಇನ್ನೊಂದೇ 1 ಪೀಸ್ ಉಳಿಸ್ಕೊಂಡವನೆ. ಅದೊಂದು ತಿಂದ್ರೆ 1 ಕೆಜಿ ಆಗುತ್ತೆ. ಪವನ್ 700 ಗ್ರಾಮ್ ಆಗುತ್ತೆ. ಇದು 3 ಪೀಸ್ ತಿಂದ್ರೆ ಇನ್ನು 7 ಸಾಕಾ? ಪವನ್ ಏನ್ ಸಾಮಾನ್ಯದ ವ್ಯಕ್ತಿ ಅಲ್ಲ. 700 ಗ್ರಾಮ್ ಡೀಲ್ ಮಾಡ್ದ ನೋಡಿ. ಅದು ಆಮ್ಲೆಟ್ ಜೊತೆ. ಅಣ್ಣ ನಂದು ಆಮ್ಲೆಟ್ ಅಣ್ಣ. ಅಯ್ಯೋ 1 ಕೆಜಿ ಕಬಾಬ್ ತಿಂದ್ಬಿಟ್ಟು ಮಗು ಎಷ್ಟ್ ಚೆನ್ನಾಗಿ ಆಮ್ಲೆಟ್ ಕೇಳ್ತಾ ಇದ್ ನೋಡಿ. ಏನೋ ಇವಾಗ ಊಟ ಮಾಡ್ತಿರೋ ನಂಗೆ ಏನು ತಿಂದೇ ಇಲ್ಲ. ಒಂದ್ ಮೂವಿಯಲ್ಲಿ ಕೇಳ್ತಾರಲ್ಲ, ಅಮ್ಮ ಏನಕ್ರು ಮೊಟ್ಟೆ ಕೊಡುಮ್ಮ ಅಂತ. ಅವ್ರ ನೋಡ್ರ ಮಾತಾಡಿ. ಹಿಂಗ್ ಮಾತಾಡಿ ಅಂದ್ರೆ ಫ್ರಂಟ್ ಹಾಕ್ತೀನಿ ಕ್ಯಾಮ್ರಾ. ಫ್ರಂಟ್ ಕ್ಯಾಮ್ರಾ ಆನ್ ಮಾಡು. ಮಾತಾಡು. ಹಾಯ್ ಚೆನ್ನಾಗಿರುತ್ತ ವಿಡಿಯೋಸು. ಕೋಬ್ರಾ ನೋಡಿ ಮಾತಾಡಕ್ಕೆ. ಇಲ್ಲ ಕ್ಯಾಮ್ರಾ. ಹಾಯ್. ಅವ್ರು ಎದ್ರಕೋತಾರೆ ಬರೀ ವಾಯ್ಸ್. ಅಂಕಲ್ ಅಣ್ಣ ರೇಕ್ಸ್ತವ್ರ ನನ್ನ ಅಕ್ಕ. ರೇಕ್ಸ್ತಾವ್ ನೋಡಕ್ಕ ಇವನು ನನ್ನ. ಆದ್ರೂ ನೀನ್ ನೋಡಿ ಎದ್ರದ್ರೆ ಅವ್ರು ಪಾಪ. ನಾನ್ ನೋಡಿ ಎದ್ರಲ್ಲ ಅಕ್ಕ. ಬಾಯ್. ಅದಕ್ಕೆ ಚಿಕ್ಕ ಮಕ್ಳು ಅಣ್ಣ ನೋಡಿ ಎದ್ರಕೋತಾರ ಸ್ವಲ್ಪ. ಅದಕ್ಕೆ ಹೇಳಿ. ಕೋಬ್ರಾ 1 ಕೆಜಿ ಕಬಾಬ್ ತಿನ್ಬಿಟ್ಟು ಹಾಫ್ ಬಾಯ್ಲ್ ಹೇಳ್ಕೊಂಡವ್ನೆ. ಏನ್ ಕೋಬ್ರಾ 1 ಕೆಜಿ ಕಬಾಬ್ ತಿಂದ್ಮೇಲೆ ಹಾಫ್ ಬಾಯ್ಲ್ ಕುಡಿಬೇಕಾ? ಸುಮ್ಮನೆ ಹಂಗೆ ಕುಡಿ ಇರೋ ಹಂಗಲ್ಲ. ಏನಾರು ಮಾಡ್ಕೋತೀನಿ ನಿನ್ಗೆ ಯಾಕೆ? ಹಿಂಗೆ ನಾನು ಆಪೆ ತಿನ್ನು ಕುಡಿಯೋದು ಹಿಂಗೆ. ಆಮ್ಲೆಟ್ ತಿಂತೀಯ ತಾನೇ ತಿನ್ನು. ಆಪೆ ಮಕ್ಳು ತರ ಇರ್ಬೇಕು. ದುರಾಂಕಾರದ ಮಾತು ಕುಡಿಯ ನೀನ್ ಕಂಟೆಂಟ್ ಚೆನ್ನಾಗೈತೆ. ಕುಡಿತಾರದು ಕುಡಿಯ. ಅದಕ್ಕೆ ಇನ್ನೇನು ಕುಡ್ದೇನಾ ಮಡಿಕಳ ಈಗ ಬಾಯಿಗೆ. ಸುತ್ತಾದೆ ಹಾಫ್ ಬಾಯ್ಲ್ ಹೆಂಗ್ ತಿನ್ನೋದು ಅಂತ ಕೋಬ್ರಾ ತೋರಿಸ್ತಾడు. ಸುಡೋದೇ ಹಾಕಬೇಕು. ಅದೇ ಚಾಲೆಂಜ್. ಸುಡೋದು ಹಾಕೋಬಿಡು. ಆಮೇಲೆ ಅಲ್ಲಿ ಒದ್ದಾಡ್ತೀನಿ. ಇನ್ನೇನಪ್ಪ ನಿಂದು? ಗೈಸ್ ಪವನ್ 700 ಗ್ರಾಮ್ ಕಬಾಬ್ನ ತಿಂದ್ ಮುಗಿಸ್ತಾ. ಕೋಬ್ರಾ 1 ಕೆಜಿ ಮುಗಿಸವನೆ. ನಾನು 300 ಗ್ರಾಮ್ ತಿಂದೆ ಗೈಸ್. ಇದ್ರಲ್ಲಿ ಕ್ಲಿಯರ್ ಆಗಿ ವಿನ್ನರ್ ನಾನು. ಫಸ್ಟ್, ಸೆಕೆಂಡ್ ಮತ್ತೆ 3ನೇ. ಎಲ್ಲ ಉಲ್ಟಾ ಹೇಳು. ಚಾಲೆಂಜ್ ಇದ್ದು ಕಮ್ಮಿ ಯಾರು ತಿಂತಾರೆ ಅಂತ ಇದ್ದು. ನೀನ್ ಸ್ಟಾರ್ಟಿಂಗ್ ಇಂಟ್ರೋ ಕೇಳಿಸ್ಕೊಂಡಿಲ್ವಾ? ಇಂಟ್ರೋ ಕೇಳಿಸ್ಕೊಂಡಿಲ್ವಾ? ಕೇಳಿಸ್ಕೊಳ್ಳಿಲ್ವಾ? ಯಾರು ಜಾಸ್ತಿ ತಿಂತಾರೆ ಅಂತ ಹೇಳಿ ಸುಮ್ಮನೆ. ನೀನ್ ಇಂಟ್ರೋ ಕೇಳಿಸ್ಕೊಂಡಿಲ್ವಾ? ಹಂಗಾರೆ ನಾ ಬರೀ 100 ಗ್ರಾಮ್ ತಿನ್ನೋನಲ್ಲ ಗೈಸ್. ಸುಮ್ನಂದ ಕೋಬ್ರಾ ನಂಬ್ಕೊಂಡೇ ಬಿಟ್ಟ. ಯಾರು ಜಾಸ್ತಿ ತಿಂತಾರ ಅವ್ರ ವಿನ್ನರು. ಕೋಬ್ರಾ ಫಸ್ಟ್, ಸೆಕೆಂಡ್, ನಾನು 3ನೇವ್ರು. ಇವಾಗ ಬಿಲ್ ಪೇ ಮಾಡೋಣ. ನೀವು ನೋಡ್ತೀರಾ? ಮಗನ್ಗೆ ಇಷ್ಟನಾ ನಮ್ ವಿಡಿಯೋಸು? ಏನ್ ನಿಮ್ ಮಗನ ಹೆಸರೇನು? ಹೇಮಂತ್. ಥ್ಯಾಂಕ್ ಯು. ನೋಡ್ತಾ ಇರಿ ವಿಡಿಯೋಸ್ ನ. ಹಂಗೆ ಚೆನ್ನಾಗಿ ಓದ್ಕೋ. ಅದ್ರ ಜೊತೆಗೆ ನಮ್ ವಿಡಿಯೋಸ್ ನೋಡ್ತಿರು. ಸರಿ ಅಂಕಲ್ ಆಯ್ತು. ಇವನ್ ನೋಡ್ತಾನ? ಇವನ್ ತರ ಆಗ್ಬೇಡಿ ಅಂತ ಹೇಳಿ ನಿಮ್ ಮಗನ್ಗೆ. ಪರವಾಗಿಲ್ಲ ಅಂಕಲ್. ಏನ್ ಕೇಳಿ ಹುಟ್ಟಿರೋದೇನ್ ತಿನ್ನಕ್ಕೆ ಹುಟ್ಟಿರೋದೇ ತಿನ್ನಕ ನೀನು? ಇನ್ನೇನು ಈಗ ಏನು ಹೋಗ್ಬೇಕಾದ್ರೆ ಏನಾರ ಹಂಗೆ ಹೋಯ್ತಾ? ಚೆನ್ನಾಗಿ ಉಣ್ಬಿಟ್ಟು ತಿನ್ಬಿಟ್ಟೆ ಹೋಗೋದು. ಕೇಳ ಮಗ ಕೇಳೋ.
ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಕೊಬ್ರಾ? ಆಯ್ತಾ? ಕಬಾಬು ಇವ್ರು ಹೇಳ್ದೆ ಕೇಳ್ದೆ ಕರ್ಕೊಂಡ್ಬಿಟ್ಟವ್ರು ನಮ್ಗೆ. ಇವತ್ತು ಸ್ಯಾಟಿಸ್ಫೈ ಆಗ್ಲಿಲ್ವಾ 1 kg ಕಬಾಬ್ ತಿಂದ್ರು? ಇವು ಹುಡ್ಗಂಗಿರೋ ಇದು Talent. ಸೆನ್ಸ್ ನಿಂಗಿಲ್ಲ. ಹುಡುಗನ್ಗಿರೋ ಬುದ್ಧಿ ನಿಂಗಿದ್ದೀರಿ ಎಲ್ಲ ಸರಿ ಗೈಸ್. ನಾವ್ ಇಷ್ಟೆಲ್ಲ ತಿಂದು ನೋಡಿ ಬರೀ 800 ರೂಪಾಯಿ ಅಷ್ಟೇ ಆಗಿದ್ದು ಬಿಲ್ಲು. ವಿಶಾಲ್ ಮಠ್ ಆಪೋಸಿಟ್ ಐತೆ, ಬಂದ್ಬಿಡ್ತೀನಿ. ಒಳ್ಳೆ ಟೇಸ್ಟ್ ಆಗಿರೋ ಕಬಾಬ್ ಸಿಗುತ್ತೆ ನಿಮ್ಗೆ. ನಾವು ಟೋಟಲ್ ಆಗಿ 2 kg ಕಬಾಬ್ ತಿಂದಿದೀವಿ, ಆಮ್ಲೆಟ್ ತಿಂದಿದೀವಿ. ಒಂದ್ ಆಪ ಇಲ್ಲ ನಂದು. ಈ ಹೊಟ್ಟೆಲಿ ಈಗ 1 kg ಕಬಾಬು, 1 ಹಾಫ್ ಬಾಯ್ಲ್ ಐತೆ. 1 kg 1 ಕೋಳಿನೇ ಐತೆ. ಸರಿ ಅಣ್ಣ ಬರೋದಾ? ಬಾಲು ಚಿಕನ್ ಕಬಾಬ್ ಅಂಡ್ ಬಿರಿಯಾನಿ ಸೆಂಟರ್. ಕಬಾಬ್ ಜೊತೆ ಆಮ್ಲೆಟ್ ಹಾಕೊಂಡು ತಿಂದಲ್ಲ, ಟೇಸ್ಟ್ ಸಕಾಲಾಗಿತ್ತು. ನನ್ ಮಕ್ಕಳದ್ ಹೆಂಗ್ ತಿಂದ್ರು ಯಪ್ಪ. 700 ಗ್ರಾಮ್ 1 kg. ನಂಗ್ 300ಕ್ಕೆ ಸುಸ್ತಾಗೋಯ್ತು. ಬಾಡಿ ನೋಡು, 2 ಬಾಡಿನ ಅಂದ್ರು. ಪವನ್ದೆ ದೊಡ್ಡ ಬಾಡಿ, ಪವಂದು ಅಗ್ಲ ಐತೆ, ಅಗಳ ಜಾಸ್ತಿ ಅಲ್ಲ. ಚಡ್ಡಿ ಬೇರೆ ಹಾಕೋಬತ್ತಾನ, ಅದ್ರಲ್ಲಿ ಏನೋ ಸಣ್ಣಕ್ಕಿರೋ ಆದ್ರೂ ಕೋಬ್ರ ಅವತ್ತು ನೀನ್ ಅಷ್ಟ್ ಹಲ್ವಾ ತಿಂದಲ್ಲ, ನಿನ್ಗೆ ಏನಾರು ಆಗುತ್ತೆ ಅನ್ಕೊಂಡೆ. ಅವೆಲ್ಲ ಗಟ್ಟಿ ಮುಟ್ಟಿಯಾಗಿದೆಯಲ್ಲ, ಇನ್ನೂ ಗ್ರೇಟ್ ಕೂಡ. ಅದೆಲ್ಲ ಆಗಲ್ಲ ಕಣ ನಮ್ಗೆ. ಅದು ಅಷ್ಟು ತುಪ್ಪ ಇರೋ ಹಲ್ವಾ ತಿಂದ. ಇವತ್ತು ನೋಡು ಕಬಾಬ್ ತಿಂದನಲ್ಲ, ನಾಳೆ ಬರ್ತಾನೆ ಇನ್ನೊಂದ್ಸಲ ಕಬಾಬ್ ಚಾಲೆಂಜ್ ಮಾಡೋಣ. ಇವತ್ತು ಕಬಾಬ್ ಬೇಡ, ಲಾಲಿಪಾಪ್. ಡಿಸೈಡ್ ಇಲ್ಲಾಂದ್ರೆ ಲೆಗ್ ಪೀಸ್. ಲಾಲಿಪಾಪ್ ಮಾಡೋಣ, ಅಲ್ಲೇ ಚೆನ್ನಾಗಿರುತ್ತೆ. ಗೈಸ್ ನೆಕ್ಸ್ಟ್ ಇನ್ನೊಂದ್ಸಲ ಲಾಲಿಪಾಪ್ ತಿನ್ನೋ ಚಾಲೆಂಜ್ ಮಾಡ್ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಚಿಕನ್ ಲಾಲಿಪಾಪ್ ಅಂತ ಕಮೆಂಟ್ ಹಾಕಿ. ನಾವೆಲ್ಲ ಕಬಾಬ್ ತಿನ್ಬಿಟ್ಟು ಬಂದ್ಬಿಟ್ಟು ಜ್ಯೂಸ್ ಕುಡಿತಾ ಇದೀವಿ, ಡೈಜೆಷನ್ ಆಗ್ಲಿ. ಕೋಬ್ರಾ ಪಪ್ಪುಸಿ, ಪವನು ಮೆರಿಂಡಾ, ನಾನು ಮೌಂಟೇನ್ ಡ್ಯೂ, ಎಲ್ಲ ಒಂದೊಂದು. ಕೋಕೋನಟ್ ಲಡ್ಡು ಅಂತ ಇದು. ನೀರ್ ಕುಡಿಯೋ ಚಾಲೆಂಜ್ ಮಾಡೋಣ ಅಂತ ಹೇಳ್ದೆ, ಇವತ್ತು ಮಾಡೋದಿಲ್ಲ ಅಂತಂದ. ಮಾಡ್ಲೇಬೇಕು, ಇವನ್ಗೆ ಇಷ್ಟ ಅಂತ ಹಲ್ವಾ ತಿನ್ನೋ ಚಾಲೆಂಜ್ ಮಾಡಿದೀವಿ, ಕಬಾಬ್ ತಿನ್ನೋದ್ ಮಾಡಿದೀವಿ. ಚಾಟ್ ಮಸಾಲ ಕೊಡಿಸ್ತೀನಿ, ನೀರ್ಗೆ ಹಾಕು. ನಾನು ಹೇಳಿರಲ್ಲಪ್ಪ ಕಬಾಬ್ ತಿನ್ನೋ ಚಾಲೆಂಜ್ ನ. ನೀರ್ಗ್ ಬೇಕಾದ್ರೆ ಒಂಚೂರು ಬಿಸಾಕ್ ಕೊಡ್ತೀವಿ. ಗುಡ್ಕೋ, ನಾನೇ ಕೊಡಿಸ್ತೀನಿ ಚಾಟ್ ಮಸಾಲಾನ, ನೀರ್ಗೆ ಹಾಕೊಂಡ್ ಕುಡ್ಕೋಬೇಕಾರೆ ಟೇಸ್ಟ್. ಗೈಸ್ ಒಂದು ಮೈಕ್ ನ ಕೋಬ್ರನ ಹತ್ರನೇ ಬಿಟ್ಬಿಟ್ಟಿದೀನಿ. ಕೋಬ್ರಾ ಕ್ರಿಕೆಟ್ ಆಡ್ಕೊಂಡು ಬಿಲ್ಸಿದ್ರೆ ಬಿಲ್ಸ್ಬಿಟ್ಟವನೆ. ಫೋನ್ ಮಾಡ್ದೆ ಇವಾಗ, ಆಯ್ತಂತೆ. ಹೇಳ ಕೋಬ್ರಾ ಫಸ್ಟ್ ಸಾಕು ಇಲ್ಲ ಕಣೋ ಇಲ್ಲಿ. ಸರಿಪ, ಅವ್ನ್ ಮನೆಗೆ ಹೋದ್ಮೇಲೆ ಪ್ಯಾಂಟ್ ಹಾಕೊಂಡು ಚಡ್ಡಿ ಚೇಂಜ್ ಮಾಡಿ ಫಸ್ಟ್. ಗೈಸ್ ನಾಳೆ ಲಾಗಲ್ಲಿ ಸಿಗ್ತೀವಿ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ 5 ಗಂಟೆಗೆ ಬರೋವರೆಗೂ ಬಾಯ್ ಬಾಯ್.